ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಇದೆ ಅಂತ ಉದೇಶ್ರವರು ನಾಪತ್ತೆ ಆಗಿದ್ದಾರೆ ಅಥವಾ ಅಪಹರಣಕ್ಕೊಳಗಾಗಿದ್ದಾರೆ ಅಥವಾ ಅಕ್ರಮ ಬಂಧನಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಒಂದು ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ದೇವರಾಜ ಪೊಲೀಸ್ ಠಾಣೆಗೆ ದೂರು ಕೊಡೋಕ್ಕೆ ಬಂದಾಗ ಉಪ ಪೊಲೀಸ್ ನಿರೀಕ್ಷಕರಾದ ಜೈಕೀರ್ತಿ ಅವರು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಲೋಕಾಯುಕ್ತ ಎಸ್ ಪಿ ಕಚೇರಿಗೆ ದೂರವಾಣಿ ಕರೆ ಮಾಡಿ ಅಥವಾ ಲೋಕಾಯುಕ್ತ ಎಸ್ ಪಿಗೆ ಕರೆ ಮಾಡಿ ಈ ಥರ ದೂರು ಬಂದಿದೆ, ಇದ್ರ ಬಗ್ಗೆ ಏನು ಮಾಹಿತಿ ತಿಳ್ಕೊಂಡು ಆ ಮಾಹಿತಿನ ಕೊಡುವಂಥ ಒಂದು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದೆ. ಈ ರೀತಿ ದೂರು ಕೊಡೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ಈ ದೂರನ್ನು ಸ್ವೀಕರಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿರಸ್ಕಾರ ಮಾಡಿದರೆ, ಹಾಗಾಗಿ ಈ ದೂರನ್ನು ದೇವರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಒಬ್ಬ ಲೋಕಾಯುಕ್ತ ಎಸ್ ಪಿ ಕಾಣೆಯಾಗಿದ್ದರೆ ಈ ಥರ ಅಪಹರಣಕ್ಕೊಳಗಾಗಿದ್ದಂತೆ ಗಂಭೀರವಾಗಿ ಮಾಹಿತಿ ಕೊಟ್ಟರು ಕೂಡ ಕನಿಷ್ಠ ಪಕ್ಷ ಒಂದು ದೂರವಾಣಿ ಕರೆ ಮಾಡಿ ಮಾಹಿತಿನ ತಿಳ್ಕೊಳ್ಳುವಂಥ ಸೌಜನ್ಯತೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿ ಇಲ್ಲ ಅನ್ನೋದು ಈ ದೇಶದ ದುರಂತನೇ ಸರಿ. ದೇವರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ACP ಆಫೀಸ್ಗೆ, ದೇವರಾಜ ಉಪವಿಭಾಗದ ACP ಕಚೇರಿಗೆ ಹೋಗ್ತಾಯಿದ್ರಿ. ಸಾಕಷ್ಟು ಮಾತಾಡಿದೆ. ಕನಿಷ್ಠ ಪಕ್ಷ ಒಂದು ದೂರವಾಣಿ ಕಚೇರಿಗಾರ ದೂರವಾಣಿ ಕರೆ ಮಾಡಿ ಅಥವಾ SP ಅವರ ದೂರವಾಣಿಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡು ದಯವಿಟ್ಟು ನೀವಾರ ತಿಳಿಸಿ ಸರ್ ಅಂತ ಹೇಳಿದ್ರು ಕೂಡ ಇಲ್ಲ, ನನಗೆ ಅದು ಸಂಬಂಧ ಇಲ್ಲ, ನಾನು ಅದು ಮಾಡಲ್ಲ ಅಂತೇಳಿ ನಿರಾಕರಿಸಿದ್ರು. ಮೈಸೂರಿನ ಲೋಕಾಯುಕ್ತ SP ಇದೆ ಅಂತ ಉದೇಶ್ರವರು ನಾಪತ್ತೆ ಆಗಿದ್ದಾರೆ ಅಥವಾ ಅಪಹರಣಕ್ಕೊಳಗಾಗಿದ್ದಾರೆ ಅಥವಾ ಅಕ್ರಮ ಬಂಧನಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಒಂದು ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ದೇವರಾಜ ಪೊಲೀಸ್ ಠಾಣೆಗೆ ದೂರು ಕೊಡೋಕ್ಕೆ ಬಂದಾಗ ಉಪ ಪೊಲೀಸ್ ನಿರೀಕ್ಷಕರಾದ ಜೈಕೀರ್ತಿ ಅವರು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಲೋಕಾಯುಕ್ತ ಎಸ್ ಪಿ ಕಚೇರಿಗೆ ದೂರವಾಣಿ ಕರೆ ಮಾಡಿ ಅಥವಾ ಲೋಕಾಯುಕ್ತ ಎಸ್ ಪಿಗೆ ಕರೆ ಮಾಡಿ ಈ ಥರ ದೂರು ಬಂದಿದೆ, ಇದ್ರ ಬಗ್ಗೆ ಏನು ಮಾಹಿತಿ ತಿಳ್ಕೊಂಡು ಆ ಮಾಹಿತಿನ ಕೊಡುವಂಥ ಒಂದು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದೆ. ಈ ರೀತಿ ದೂರು ಕೊಡೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ಈ ದೂರನ್ನು ಸ್ವೀಕರಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿರಸ್ಕಾರ ಮಾಡಿದರೆ, ಹಾಗಾಗಿ ಈ ದೂರನ್ನು ದೇವರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಒಬ್ಬ ಲೋಕಾಯುಕ್ತ ಎಸ್ ಪಿ ಕಾಣೆಯಾಗಿದ್ದರೆ ಈ ಥರ ಅಪಹರಣಕ್ಕೊಳಗಾಗಿದ್ದಂತೆ ಗಂಭೀರವಾಗಿ ಮಾಹಿತಿ ಕೊಟ್ಟರು ಕೂಡ ಕನಿಷ್ಠ ಪಕ್ಷ ಒಂದು ದೂರವಾಣಿ ಕರೆ ಮಾಡಿ ಮಾಹಿತಿನ ತಿಳ್ಕೊಳ್ಳುವಂಥ ಸೌಜನ್ಯತೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿ ಇಲ್ಲ ಅನ್ನೋದು ಈ ದೇಶದ ದುರಂತನೇ ಸರಿ. ದೇವರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ACP ಆಫೀಸ್ಗೆ, ದೇವರಾಜ ಉಪವಿಭಾಗದ ACP ಕಚೇರಿಗೆ ಹೋಗ್ತಾಯಿದ್ರಿ. ಸಾಕಷ್ಟು ಮಾತಾಡಿದೆ. ಕನಿಷ್ಠ ಪಕ್ಷ ಒಂದು ದೂರವಾಣಿ ಕಚೇರಿಗಾರ ದೂರವಾಣಿ ಕರೆ ಮಾಡಿ ಅಥವಾ SP ಅವರ ದೂರವಾಣಿಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡು ದಯವಿಟ್ಟು ನೀವಾರ ತಿಳಿಸಿ ಸರ್ ಅಂತ ಹೇಳಿದ್ರು ಕೂಡ ಇಲ್ಲ, ನನಗೆ ಅದು ಸಂಬಂಧ ಇಲ್ಲ, ನಾನು ಅದು ಮಾಡಲ್ಲ ಅಂತೇಳಿ ನಿರಾಕರಿಸಿದ್ರು.